ಸಮಿತಿ ಮತ್ತು ರೈತದ ತಾಲೂಕು ಪಂಚಾಯತಿ ಮುಂದೆ ಏನು ಹೋರಾಟ ನಡೀತಾ ಇದೆ, ಇವತ್ತು ಗ್ರಾಮ ಪಂಚಾಯತ್ ಸದಸ್ಯರಿಗೂ ಹಾಗೂ ಸಾಮಾನ್ಯ ಜನರಿಗೂ ಎಲ್ಲ ಅನನುಕೂಲವಾಗಿಗಳು ಕಾನೂನು ಮೀರಿ ತಪ್ಪಾಗಿ ನಡ್ಕೊಂಡು ಸಾರ್ವಜನಿಕರಿಗೆ ಹಾಗೂ ಗ್ರಾಮಸ್ಥರಿಗೆ ಅನ್ಯಾಯ ಮಾಡಿರ್ತಾರೆ. ಆ ನಿಟ್ಟಿನಲ್ಲಿ ಇವತ್ತು ಏನು ಹೋರಾಟ ಹಮ್ಮಿಕೊಂಡಿದ್ದೀವಿ, ಖಂಡಿತವಾಗಿ ನ್ಯಾಯ ಸಿಗಬೇಕು. ಯಾಕಂದರೆ ಪ್ರತಿ ಗ್ರಾಮ ಪಂಚಾಯತಿಲೂ ಕೆಲವರು ಓದಿರೋರು ಇದ್ದಾರೆ ಮೆಂಬರ್ಗಳು, ಕೆಲವರು ಓದೇ ಇರತಕ್ಕಂಥವ್ರು, ತಿಳುವಳಿಕೆ ಇರತಕ್ಕಂಥವ್ರು, ತಿಳಿದೇ ಇರತಕ್ಕಂಥವ್ರು ಕೂಡ ಇದ್ದಾರೆ. ಆದರೆ ಕೆಲವರಿಗೆ ಸೀಮಿತವಾದಂಥ ಪಿ ಡಿ ಒಗಳು, ಅಧ್ಯಕ್ಷರು, ಕೆಲವರು ಅಂದರೆ ಪಂಚಾಯತಿನ ಲೂಟಿ ಮಾಡಿರ್ತಕ್ಕಂಥದ್ದು ಪಂಚಾಯತಿಗಳಲ್ಲಿ ಎಲ್ಲ ಕೂಡ ತಾಲೂಕುಗಳಲ್ಲಿ ನಡೀತಕ್ಕಂಥದ್ದೊಂದು ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಸಾರ್ವಜನಿಕರು. ಅದಕ್ಕೆ ಸುಮಾರು ಅರ್ಜಿಗಳು ಕೂಡ ಕೊಟ್ಟಿದ್ದೀವಿ. ಅರ್ಜಿಗಳು ಕೊಟ್ಟರೂ ಸಹ ಏನು ಪ್ರಯೋಜನ ಆಗ್ತಾಯಿಲ್ಲ. ಇವತ್ತು ತಾಲೂಕು ಪಂಚಾಯತಿ ಇರ್ತಕ್ಕಂಥದ್ದು ಗ್ರಾಮಗಳಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಏನು ನೈರ್ಮಲ್ಯ, ಸ್ವಚ್ಛತೆ ಹಾಗೂ ನೀರು ಮತ್ತು ಬೀದಿ ದೀಪಗಳಾಗಿರ್ಬೋದು, ಇತರೆ ಏನೇ ಸಮಸ್ಯೆ, ಈಸುತ್ತುಗಳಾಗಿರ್ಬೋದು, ಸಮಸ್ಯೆ ಇರ್ತಕ್ಕಂಥ ಎಲ್ಲ ಕೂಡ ಮಾಡ್ತಕ್ಕಂಥ ಒಂದು ಏನು ತಾಲೂಕು ಪಂಚಾಯತಿ, ಒಂದು ತಾಲೂಕಿನ ಒಂದು ಅಂಡರ್ನಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತಿಯಲ್ಲಿ ಎಲ್ಲ ಕೂಡ ಗ್ರಾಮ ಪಂಚಾಯತಿಗೇ ಸೇರ್ತದೆ. ಗ್ರಾಮ ಪಂಚಾಯತಿ ಏನು ಕೆಲವು ಅಧಿಕಾರಿಗಳು ಭ್ರಷ್ಟಾಚಾರ ಮಾಡಿ ಇವತ್ತು ಅನ್ಯಾಯ ಮಾಡ್ತಾ ಇದ್ದಾರೆ. ಯಾವ ರೀತಿ ಅಂತ ಹೇಳಿದರೆ, ಕನಿಷ್ಠ ಪಕ್ಷ ಬೀದಿ ದೀಪಗಳು ಸರಿಯಾಗಿ ಕೊಡ್ತಾ ಇಲ್ಲ ಮೂಲಭೂತ ಸೌಕರ್ಯಗಳಲ್ಲಿ. ಎರಡನೇದು, ಚರಂಡಿಗಳ ಬಿಲ್ಲುಗಳು ಸೃಷ್ಟಿ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಮಾಡಿದೇನೆ ಚರಂಡಿ ಬಿಲ್ಲುಗಳು ಮಾಡಿದ್ದಾರೆ. ಮತ್ತು ಬೀದಿ ದೀಪಗಳು ಹಾಕಿದ್ದೀವಿ ಅಂತ ಹೇಳ್ಬಿಟ್ಟು ಹಾಕಿದೇನೆ ಬಿಲ್ಲುಗಳು ಮಾಡಿದ್ದಾರೆ. ಮತ್ತು ಅದೇ ರೀತಿ ಏನು ವಾಟರ್ ಪ್ಲಾಂಟ್ಗಳಿದೆ, ವಾಟರ್ ಪ್ಲಾಂಟ್ಗಳು ಎಲ್ಲ ಕೂಡ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಒಂದು ವಾಟರ್ ಪ್ಲಾಂಟ್ ಕೂಡ ಸರಿಯಾಗಿ ನಡೀತಾ ಇಲ್ಲ. ಆ ವಾಟರ್ ಪ್ಲಾಂಟ್ ಬಿಲ್ಲುಗಳು ಕಟ್ತಾ ಇಲ್ಲ. ಇವತ್ತು ಮಲ್ಲೇಕುಪ್ಪ ಅದು ಕಟ್ ಮಾಡಿದ್ದಾರೆ. ಇವತ್ತು ಏನು ಅಂದರೆ, ಸರಿತಾ ಅವರು ಬಿಲ್ ಕಟ್ಟಿಲ್ಲ, ಮೇಡಮ್ ಅವರು, ಪಿ ಡಿ ಒ ಅವರು, ಇದುವರೆಗೂ ಇವಾಗ ಚಾರ್ಜ್ ಬೇರೆಯವ್ರು ತಗೊತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಬಿಲ್ ಕಟ್ಟಿಲ್ಲ ಅಂತ ಹೇಳ್ಬಿಟ್ಟು ಕರೆಂಟ್ ಕಟ್ ಮಾಡಿದ್ದಾರೆ. ಕಟ್ ಮಾಡಿ ಮೀಟ್ರ್ ಸಮೇತ ತೊಗೊಂಡ್ಬಂದ್ಬಿಟ್ಟು ಕುಡಿಯೋ ನೀರ್ದು ಯಾರಿಗೆ ಹೇಳ್ಕೊಬೇಕು ನಾವು? ಇ ಒ ಸಾಹೇಬ್ರಿಗೆ ಫೋನ್ ಮಾಡಿ ಹೇಳಿದ್ರೆ ಹೇಳ್ತೀನಿ ಅಧಿಕಾರಿಗಳಿಗೆ ಅಂತಾರೆ. ನಮ್ಮ ಪಿ ಡಿ ಒ ಫೋನ್ ಮಾಡಿದ್ರೆ ಫೋನೇ ತೆಗಿತಾ ಇಲ್ಲ. ಸಾಮಾನ್ಯ ಜನರು ನೀರು ಸಮಸ್ಯೆ ಆಗಿದೆ. ಅದು ಅಂಥ ಉದಾಹರಣೆ ಒಂದೂರು ಹೇಳ್ತಾ ಇದ್ದೀನಿ. ಇಡೀ ಊರುಗಳಲ್ಲಿ ಸುಮಾರು ದೊಡ್ಡಗಳಲ್ಲಿ ಆಗಿರ್ಬೋದು, ಚಿಕ್ಕಗಳಲ್ಲಿ ಆಗಿರ್ಬೋದು, ಈ ಕಡೆ ಎಲ್ಲ ಪಂಚಾಯತ್ಗಳನ್ನೂ ಒಂದು ಪ್ಲಾಂಟ್ ನಡೀತಾ ಇದ್ರೆ ಇನ್ನೊಂದು ಪ್ಲಾಂಟ್ ನಡೀತಾ ಇಲ್ಲ. ಆ ಪ್ಲಾಂಟ್ಗಳು ಕನಿಷ್ಠ ಪಕ್ಷ ಏನು ಫೋರ್ಡ್ ಇದೆ ಅಂತ ಹೇಳ್ಬಿಟ್ಟು ಇವತ್ತು ಏನು ಸ್ಪಾನ್ಸರ್ ಮಾಡಿರ್ತಕ್ಕಂಥದ್ದು ಯಾರೋ ಕೆನರಾ ಬ್ಯಾಂಕು ಮತ್ತು ಇನ್ನು ಕೆಲವರ ಒಂದು ಸಮಸ್ಯೆಗಳಿಂದ ಸ್ಪಾನ್ಸರ್ ಮಾಡಿದೆ. ಕುಡಿಯೋ ನೀರಿಗೆ ಫಿಲ್ಟರ್ ಮಾಡಿ ಕೊಡಲಿ, ಶುದ್ಧ ನೀರು ಕುಡಿಬೇಕು ಅಂತ ಹೇಳ್ಬಿಟ್ಟು ಪ್ಲಾಂಟ್ಗಳಿಗೆ ಕೊಟ್ಟಿರ್ತಕ್ಕಂಥ ಒಂದು ಪ್ಲಾಂಟ್ಗಳನ್ನ ದುರುಪಯೋಗ ಮಾಡಿಕೊಂಡು ಸುಮಾರು ಪಿ ಡಿ ಒಗಳು ಬಿಲ್ ಕಟ್ಟದೆ ಅಲ್ಲಿರ್ತಕ್ಕಂಥ ಹಣವನ್ನು ದುರುಪಯೋಗ ಮಾಡಿಕೊಂಡು ತಿಂದ್ಕೊಂಡು ಇವತ್ತು ಬಿಲ್ ಕಟ್ಟದೆ ಕುಡಿಯೋಕ್ಕೆ ನೀರಿಲ್ಲದೆ ಮಾಡ್ತಾಯಿದ್ದಾರೆ. ಮತ್ತು ಕೆಲವು ಹಳ್ಳಿಗಳಲ್ಲಿ ನಿಂತೋಗಿದೆ ಪ್ಲಾಂಟ್ಗಳು, ಅದನ್ನು ರೆಡಿ ಮಾಡ್ತಾಯಿಲ್ಲ. ಮತ್ತು ಇಡೀ ಭ್ರಷ್ಟಾಚಾರ ಒಳಗಾಗಂಥ ತಾಲೂಕು ಪಂಚಾಯತಿ, ತಾಲೂಕು ಆಡಳಿತ ಇದನ್ನು ಈ ಕೂಡಲೇ ಇದುವರೆಗೂ ಅವ್ರಿಗೆ ಹೇಳ್ತಾ ಇದ್ರು, ಅದು ಕ್ರಮ ತಗೊತಾ ಇಲ್ಲ. ಸಿ ಒ ಸಾಹೇಬ್ರಿಗೆ ಇನ್ನು ಅವ್ರು ಹೋಗೋಣ ಅಂದರೆ ಇಲ್ಲಿ ಇವತ್ತು ಎಲ್ಲ ನಮ್ಮ ದಲಿತ ಸಂಘ ಸಂಸ್ಥೆ ಮತ್ತು ರೈತ ಮಿತ್ರ ಎಲ್ಲರೂ ಕೂಡ ಮಾತಾಡ್ಕೊಂಡು ನಾವು ಇಲ್ಲೇ ಕೂತ್ಕೊಂಡು ಇಲ್ಲೇ ನಮ್ಮ ಏನು ಸಿ ಒನ ಇಲ್ಲಿಗೆ ಕರೆಸ್ಕೊಂಡು ನಮ್ಮ ಸಮಸ್ಯೆಗಳು ಹೇಳೋಣ. ಮತ್ತು ಇಲ್ಲಿ ತಾಲೂಕು ನಡೀತಕ್ಕಂಥ ಒಂದು ಏನು ಭ್ರಷ್ಟಾಚಾರ ಇದೆ, ಆ ಭ್ರಷ್ಟಾಚಾರನ ನಿಮ್ಮೂರಲ್ಲೇ ಮಾಡಬೇಕು ಅಂತ ಹೇಳ್ಬಿಟ್ಟು ಇವತ್ತು ಹೋರಾಟ ಮಾಡೋಣ ಅಂತೇಳಿ ಇವತ್ತು ಹೋರಾಟಕ್ಕೆ ಇಳಿದಿದ್ದಾರೆ. ಎಲ್ಲರೂ ಕೂಡ ನಾವೆಲ್ಲ ಕೂಡ ಸಹಕರಿಸ್ತಾ ಇದ್ದೀವಿ. ಸಾರ್ವಜನಿಕರು, ಇತರ ಎಲ್ಲ ಮುಖಂಡರುಗಳು, ಎಲ್ಲ ನಮ್ಮ ರೈತ ಮಿತ್ರ ಮತ್ತು ದಲಿತ ಸಂಘ ಸಮಿತಿ ಕೂಡ ಮುಖಂಡರುಗಳು ಎಲ್ಲ ಕೂಡ ಸಹ ನಿರ್ದಿಷ್ಟವಾಗಿ ಅಂತ ಹೋರಾಟವನ್ನು ಹಮ್ಮಿಕೊಳ್ಳೋಕ್ಕೆ ಎಲ್ಲರೂ ಕೂಡ ಮುಂದಾಗಿದ್ದೀವಿ. ಈ ತಾಲೂಕಿನಲ್ಲಿ ಕೆಲವೊಂದು ಅಧಿಕಾರಿಗಳು ಇಲ್ಲಿ ಭ್ರಷ್ಟಾಚಾರ ಮಾಡ್ತಕ್ಕಂಥವ್ರು ಇನ್ನು ಇಲ್ಲಿಂದ ತೊಲಗಿಸ್ಬೇಕು, ಇಲ್ಲಿ ನ್ಯಾಯ ಸಿಗಬೇಕು, ಎಲ್ರಿಗೂ ಸಹ ಗ್ರಾಮಗಳಲ್ಲಿ ಮೂಲಭೂತ ಸಿಗಬೇಕು ಅಂತ ಹೇಳ್ತಾ ಈ ಎಡಮಾತಂತ ಅವಕಾಶ ಕೊಟ್ಟಂಥ ಎಲ್ಲ ನಮ್ಮ ಮುಖಂಡರಿಗೂ, ಇಲ್ಲಿ ಎಲ್ಲ ಬಂದಿರ್ತಕ್ಕ ಎಲ್ಲ ಸಾರ್ವಜನಿಕರಿಗೂ ಎಲ್ಲರಿಗೂ ನನ್ನ ನಮಸ್ಕಾರಗಳು ಹೇಳಿ ಎಡಮಾತನ್ನು ಮುಗಿಸ್ತಾ. ಜೈ ಹಿಂದ್, ಜೈ ಕರ್ನಾಟಕ.